ಇನ್ನು ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ದುರಸ್ತಿಗೆ ಸಂಬಂಧಪಟ್ಟಂತೆ ನೀರನ್ನ ಬಂದ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಎರಡನೇ ಬೆಳೆಗೆ ನೀರನ್ನ ಬಿಡಬೇಕು ಅಂತ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ. ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಬಿಜೆಪಿ ರೈತ ಮೋರ್ಚಾ ಪ್ರತಿಭಟನೆಯನ್ನ ನಡೆಸಿದೆ. ಗೇಟ್ ದುರಸ್ತಿ ನೆಪದಲ್ಲಿ ನೀರು ಬಿಡಲ್ಲ ಅನ್ನೋದು ಯಾವ ನ್ಯಾಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಚಿವ ಶಿವರಾಜ ತಂಗಡಿಗೆ ನೀರಾವರಿ ಬಗ್ಗೆ ಜ್ಞಾನ ಇಲ್ಲ. ತಂಗಡಗಿ ವಿರುದ್ಧ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅತಿಯಾದ ಮಳೆಯಿಂದ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಎರಡನೇ ಬೆಳೆಗಾದ್ರೂ ನೀರು ಬಿಟ್ಟು ರೈತರನ್ನ ಸಂರಕ್ಷಿಸಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಜಲಾಶಯದಲ್ಲಿ 70ಕ್ಕೂ ಹೆಚ್ಚು ಟಿಎಂಸಿ ನೀರಿದೆ, ಆದ್ರೂ ಕೂಡ ನೀರು ಬಿಡ್ತಾ ಇಲ್ಲ. ಎರಡನೇ ಬೆಳೆಗಾದ್ರೂ ನೀರನ್ನ ಬಿಡಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ. ಮಾತ್ರ ಈಗ ಅನ್ಯಾಯ ಮಾಡಬೇಡ್ರಿ. ಎರಡನೇ ಬೆಳೆಗೆ ಈಗ ಯಾಕಂದ್ರೆ ಒಂದನೇ ಬೆಳೆಗೆ ಮಳೆ ಬಂದು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಬೆಳೆ ಎಲ್ಲ ನಾಶ ಆಗಿ ಭಾಳ ಸಂಕಷ್ಟದಲ್ಲಿದ್ದಾರೆ. ಎರಡನೇ ಬೆಳೆ ಬಂದರೆ ಅಟ್ಲೀಸ್ಟ್ ಅದರಲ್ಲಿಂದ ಸ್ವಲ್ಪ ಲಾಭ ಮಾಡಿಕೊಂಡು ಅವ್ರ ಜೀವನಾಧಾರವಾಗಿ ಇರುವಂಥ ಬೆಳೆ ಮೇಲೆ ಇದಾಗಿದ್ದಾರೆ. ಹಾಗಾಗಿ ಈ ಒಂದು ಇದನ್ನು ಮಾತ್ರ ನಾವು ಒಪ್ಪಲ್ಲ. 100% ಎರಡನೇ ಬೆಳೆಗೆ ನೀರು ಕೊಳ್ಳೇಬೇಕು. ಶಿವರಾಜ ತಂಗಡಿಗೆ ನಾಲೆಡ್ಜ್ ಇಲ್ಲ, ಎಷ್ಟು ನೀರು ಕೊಟ್ಟರೆ ಎಷ್ಟು ಇದಾಗಬೇಕು ಅಂತೇಳಿ ರೈತರಿಗೆ. ಹಾಗಾಗಿ ಅದು ಉಚ್ಚತರಕ್ಕೆ ಹೋಗ್ಲಾರ್ದಂಗೆ ಮುಖ್ಯಮಂತ್ರಿಗಳು ಡೆಪ್ಯೂಟಿ CM ಇಬ್ಬರು ಸೇರಿಕೊಂಡು ಇದನ್ನು ತೀರ್ಮಾನ ತಗೊಂಡು ಎರಡನೇ ಬೆಳೆಗೆ ನೀರು ಕೊಳ್ಳೇಬೇಕು. ಇಲ್ಲ ಅಂತಂದರೆ ಈಗ ಮಾಡ್ತಾರೆ ಉಗ್ರಾಟ ಮಾಮೂಲಾಗಿ ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ಭಾಳ ಉಗ್ರವಾದಂಥ ರೂಪ ತಗೊಳ್ಳುತ್ತೆ. ಇದು ಉಗ್ರವಾದ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ರೈತರಿಗೆ, ನಮ್ಮ ಭಾಗ ರೈತರಿಗೆ ಎರಡನೇ ಬೆಳೆ ನೀರು ಕೊಡೋದಿಲ್ಲ ಅಂತ ತಂಗಡಿಗೆ ಅವರು ಹೇಳಿದ್ದಾರೆ. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಮನವಿ ಏನಂದರೆ ಎರಡನೇ ಬೆಳೆಗೆ ನೀರು ಕೊಡಬೇಕು. ಈ ಪಕ್ಷ ಏನಿದೆ ಇಲ್ಲಿ, ಕಾಂಗ್ರೆಸ್ ಆಡಳಿತ ಪಕ್ಷ ಇಲ್ಲಿ ಕರ್ನಾಟಕದಲ್ಲಿ, ಮಾತೆತ್ರ ಅವರಿಗೆ ಆ ಬೇರೆ ಕೇಂದ್ರ ಮೇಲೆ ಹಾಕೋದು, ಕೇಂದ್ರ ಮೇಲೆ ಗೂಬೆ ಕೂಡಿಸೋದು. ಇದು ಬಿಟ್ಟು ತುಂಗಭದ್ರಾ ಜಲಾಶಯ ನೀರಿನ ವಿಚಾರದಲ್ಲೂ ಕೂಡ ರಾಜಕೀಯ ಆರಂಭ ಆಗಿದೆ. ಸಚಿವ ಶಿವರಾಜ ತಂಗಡಗಿ ವಿರುದ್ಧ ದಡೇಸೂಗೂರು ವಾಗ್ದಾಳಿ ನಡೆಸಿದ್ದಾರೆ. ತಂಗಡಗಿಗೆ ಬುದ್ಧಿ ಇಲ್ಲ, ಹುಚ್ಚ ಅಂತ ಹೇಳಿದ್ದಾರೆ ಬಸವರಾಜ ದಡೇಸೂಗೂರು. ನಾನು ಲೆಕ್ಕ ಕೊಡ್ತೀನಿ ಬಾ ಅಂತ ಪಂಥಾಹ್ವಾನ ಮಾಡಿದ್ದಾರೆ. ಕ್ರಸ್ಟ್ ಗೇಟ್ ಅಳವಡಿಕೆಗೆ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಶಿವರಾಜ ತಂಗಡಗಿ ಹೇಳಿದ್ರು. ದಡೇಸೂಗೂರಿಗೆ ಬುದ್ಧಿ ಇಲ್ಲ ಅನ್ನುವಂಥ ಮಾತನ್ನ ಸಚಿವ ಶಿವರಾಜ ತಂಗಡಗಿ ಹೇಳಿದ್ರು. ಈಗ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ, ಪಂಥಾಹ್ವಾನ ನೀಡಿದ್ದಾರೆ. ಬುದ್ಧಿಲ್ಲ, ಹುಚ್ಚಂತಾರ. ಶಾಣ ಆದ್ರೆ ಕೇಳ್ತೀವಿ. ಈ ಮಣ್ಣಿನ ಹುಟ್ಟಿವಿ, ಈ ಮಣ್ಣಿನ ಅನ್ನ ತಿಂತೀವಿ. ಶಿವರಾಜ್ ತಂಗಡಿಗೆ ಬುದ್ಧಿದ್ದು ಮಾತಾಡ್ತದೆ. ಈ ಭಾಗದ ನೀರಿನ ಕೊರತೆ ಏನು, ಈ ರೈತರ ಅಜೆಂಡೇನು, ರೈತರ ಭಾವನೆಯನ್ನು, ರೈತರ ಭಾವನೆಗೆ ತಕ್ಕಂಗೆ ನಡ್ಕೊಂತಿದ್ದ ಹುಚ್ಚದನ. ನೀರಿನ ಮಣ್ಣಿನ ಗುಣನ ಕೊರತಿಲ್ಲ, ನೀರಿನ ಭಾವನೆ ಕೊರತಿಲ್ಲ. ತಿಳಿದಂಗ ನೀರು ಬಿಡಲ್ಲ ಅಂತನ. ಏನು ಗೊತ್ತೈತಿ ಹೇಳು, ಬಾ ಅಂತ ಹೇಳು. ನೀರಿನ ಲೆಕ್ಕ ನಾನು ಕೊಡ್ತೀನಿ, ಹನಿ ಕೊಡ್ತೀನಿ, ಡ್ಯಾಮ್ನ ಮೇಲೆ ಕುಂತ್ಕೊಂತೇಳು, ತಾನು ಕೊಡಂತೇಳು. ಒಂದು ಐಸಸ್ ಮೀಟಿಂಗ್ ಕರ್ಲಾರ್ದ್ರೆ ನೀರು ಬಿಡಕ್ಲಮ್ಮ ಇವ್ಯಾರು? 3 ರಾಜ್ಯದ ಸಮಸ್ಯೆ. ಇವತ್ತು 2 ಆಂಧ್ರ ತೆಲಂಗಾಣದವರು ಇವತ್ತು ಸೆಂಟ್ರ್ ಕುಣಿಸಿ ನೀರೆಲ್ಲ ಬಿಡಿಸ್ತಾರ. ಅವ್ರಿಗೆ ಲಾಭ ಆಗ್ತೈತ್ರಿ ನೀರು ಹೋದ್ರೆ. ಅವ್ರಿಗೆ ನೀರು ಹೋದ್ರೆ ಲಾಭ ಆಗ್ತೈತಿ. ಕರ್ನಾಟಕ ಲಾಭ ಅಲ್ಲ. ಇವತ್ತು ಅವ್ರು ಇನ್ನೂ ಟೈಮ್ ತಗೊಂತಾರೆ. ಇಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಡ್ರಿ, ಸೆಂಟ್ರ್ ಕುಣಿಸೋಣ ಅಂತಾರೆ. ನಮ್ಮ ರಾಜ್ಯದ್ದು, ನಮ್ಮ ಭಾಗದ ಮಂತ್ರಿಗಳು ಜವಾಬ್ದಾರ ಇರಬೇಕಲ್ಲ. ಯಾರಿಗೆ ಲಾಭ ಆಗ್ತೈತಿ ನೀರು ಹೋದ್ರೆ? ಆಂಧ್ರ ತೆಲಂಗಾಣಿಗೆ ಲಾಭ ಆಗ್ತೈತಿ, ನಮ್ಗೆ ಲಾಭ ಆಗಲ್ಲ. ಇವತ್ತು 2 ಬೆಳೆ ನೀರು ಕೊಟ್ರೆ ನಮ್ಮ ರಾಜ್ಯಕ್ಕೆ, ನಮ್ಮ ರೈತರಿಗೆ ಲಾಭ ಆಗ್ತೈತೆ. ಅದನ್ನ ಮನವರಿಕೆ ಮಾಡ್ಬೇಕಲ್ಲ ಒಬ್ಬ ಮಂತ್ರಿ ಆದವ. ಇವರೆಲ್ಲ ತಿಳುವಳಿಕೆ ಇದ್ದಂಥವ್ರು, ಮಂತ್ರಿ ಆಗಿ MLA ಆಗಿ ಕೆಲಸ ಮಾಡಿದಂಥ ನಾಡಗೌಡರು. ಬಸವರಾಜ ದಡೇಸೂರು ಬಿಟ್ಬಿಡ್ರಿ ಪಾಪ, ಅವಂಗೆ ಲೆಕ್ಕೆಲ್ಲ ಪತ್ರ ಇಲ್ಲ, ಗೊತ್ತಾಗಲ್ಲ. ಅಟ್ಲೀಸ್ಟು ನಾಡಗೌಡ್ರಿಗಾರ ಬೇಕಲ್ಲ. ನಾಡಗೌಡ್ರು ಹೇಳಕತ್ತಾರ ಅದು ಮಾಧ್ಯಮದೊಳಗೆ, ಎರಡನೇ ಬೆಳೆಗೆ ನೀರು ಕೊಡೋಕೆ ಸಾಧ್ಯತೆ ಹೆಂಗೆ ಕೊಡ್ತೀರಿ ಹೇಳ್ರಿ. ನಾವು ಪ್ರತಿ ಸತೆ ಡ್ಯಾಮ್ನೊಳಗೆ 105 TMC ನೀರು ಇಟ್ಕೊತಿದ್ವಿ. ಮಳೆ ಬಂದು ಇಟ್ಕೊಂಡ್ರೆ 105 TMC ನಮ್ಮ ಟಾರ್ಗೆಟ್. ನಮ್ಮ ಡ್ಯಾಮ್ನೊಳಗೆ 105 TMCವರೆಗೂ ಇಟ್ಕೊಳಕ್ಕೆ ಸಾಧ್ಯತೆ ಇತ್ತು. ಬೋರ್ಡ್ನೊಳಗೆ 80ಕ್ಕಿಂತ ಹೆಚ್ಚಿಗೆ ಇಟ್ಕೊಬೇಡ್ರಿ ಅಂತ ಹೇಳಿದಾರೆ ಯಾರು? ಸೆಂಟ್ರಲ್ ಗೌರ್ಮೆಂಟ್ದವರು. ಈಗ ಕನ್ನಯ್ಯ ನಾಯ್ಡುರ ಬಗ್ಗೆ ಮಾತಾಡಕತ್ತಾರ. ಕನ್ನಯ್ಯ ನಾಯ್ಡುವ್ರ ಜೊತೆಗೆ ನಾನು ನಿನ್ನ ರಾತ್ರಿ ಮಾತಾಡೀನಿ. ಕನ್ನಯ್ಯ ನಾಯ್ಡುರು ಏನಂದ್ರು ನೋಡ್ರಿ, ನಾನು ಆಗಸ್ಟ್ ತಿಂಗಳದೊಳಗೆ ಮಾತಾಡಿದ್ದೀನಿ. ಅವ್ರಿಗೆ ನನ್ನ ಹತ್ರ ಬಂದಿದ್ರು ಅವರು. ಆದರೆ ಅಲ್ಲೇ ಅಧಿಕಾರಿಗಳ ಜೊತೆ ಕೂತು ಮಾತಾಡಿ ನಿರ್ಧಾರ ಮಾಡಿರಿ. ಯಾಕಂದರೆ ವಾಟರ್ ಬೋರ್ಡ್ನೊಳಗೆ ನಮ್ಮ ಲೆವೆಲ್ಲು 80ಕ್ಕಿಂತ ಹೆಚ್ಚು ಇಟ್ಕೋಬಾರ್ದಂತ ಐತೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.